ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ ರಾಘವೇಂದ್ರ ಕುಲಕರ್ಣಿ. ಇವತ್ತಿನ ಸಂಚಿಕೆ ಏನಪ್ಪ ವಿಶೇಷತೆ ಏನಂದರೆ, ಯಾವ ರಾಶಿಗಳಿಗೆ ಏನೆಲ್ಲ ಅನುಕೂಲಗಳಿದೆ, ಫಲಾನುಫಲಗಳೇನು, ಹೌದಲ್ವಾ? ಮತ್ತು ಏನೆಲ್ಲ ಆಗ್ತಾ ಇದೆ, ರಾಶಿ ಜನ್ಮ ಜಾತಕದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಆಯಿತಾ? ಅದರ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ ಮೇಷರಾಶಿಯಲ್ಲಿ ಭಾಳಷ್ಟು ಇವತ್ತಿನ ದಿನದಲ್ಲಿ, ಅಂದರೆ ಇವತ್ತು ದಿನ ಏನೇ ಒಂದು ಕೆಲಸ ಕಾರ್ಯಗಳಿದ್ದರೆ ಹಣಕಾಸಿನ ವಿಚಾರ ಸಂಬಂಧಪಟ್ಟಾಗೆ ಭಾಳಷ್ಟು ಅನುಕೂಲವಾಗಿರುತ್ತೆ ಒಂದನೇದು. ಮತ್ತು ತದನಂತರ ಏನಂದರೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಸುಲಭದ ಹಾದಿಯಾಗುತ್ತೆ ಎರಡು. ಮತ್ತು ವಾಹನ ಖರೀದಿ ಏನಾದರೂ ಮಾಡೋದಿದ್ದರೆ ಭಾಳಷ್ಟು ಒಳ್ಳೆಯ ಸಮಯ ಇರುತ್ತೆ. ಮತ್ತು ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ಸಿಟ್ಟಿನ ತಾಳ್ಮೆ ಮೀರಬಾರದು. ಅಂದರೆ ಭಾಳಷ್ಟು ಕೋಪ ಇದ್ದರೆ ಆ ಸಮಯಕ್ಕೆ ನೀವು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ವೀಕ್ಷಕರೇ, ಹೌದಾ? ಮತ್ತು ನಿಮ್ಮ ಸಂಗಾತಿ ಪಾತ್ರರೊಂದಿಗೆ ಭಾಳಷ್ಟು ನೀವು ಪ್ರಿಯವಾಗಿರ್ತೀರ ಮತ್ತು ನಗನಗ್ತಾ ಆಗ್ತಾ ಇರುತ್ತೆ. ಹಣಕಾಸಿನ ಸಂಬಂಧಪಟ್ಟಂಗೆ ಭಾಳಷ್ಟು ಒಳ್ಳೆಯದಿರುತ್ತೆ, ಆಯಿತಾ? ನೀವೆಲ್ಲ ಏನಪ್ಪ ಮಾಡಬೇಕಂದ್ರೆ, ಸ್ವಲ್ಪ ಶನಿ ದೇವನಿಗೆ ಹೋಗಿ 11 ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಾಗುತ್ತೆ ವೀಕ್ಷಕರೇ. ಯಾಕಂದರೆ ಕಂಟಕ ಇರೋದು ನಿಮಗೆ ಆರೋಗ್ಯದಲ್ಲಿ ಕಂಟಕ ಭಾಳಷ್ಟು ಇದೆ. ಸ್ವಲ್ಪ ಅದನ್ನು ನೀವು ಆದಷ್ಟು ಬೇಗ ಅದನ್ನು ಗುಣಮುಖ ಮಾಡಿದ್ರೆ ಅಥವಾ ವೈದ್ಯರ ಸಲಹೆ ಪಡೆದ್ರೆ ಏನೂ ಕೂಡ ತೊಂದರೆ ಅನ್ನೋದು ಇರೋದಿಲ್ಲ. ಇಲ್ಲಾಂದರೆ ನೀವು ಅದನ್ನು ಕೇರ್ಲೆಸ್ ಮಾಡಿದ್ರೆ ದೊಡ್ಡದಾಗಿರುವಂಥದ್ದಾಗಿರುತ್ತೆ. ಅಂದರೆ ಬೃಹತ್ವಾಗಿ ಬೆಳೆಯುವಂಥ ಸಾಧ್ಯತೆಗಳು ಮುಂದೆ ಎದುರಾಗುತ್ತೆ ತಮಗೆ. ಅದಕ್ಕೆ ಯಾವ ಕಾರಣಕ್ಕೂ ಕೇರ್ಲೆಸ್ ಮಾಡಿಬಿಡಿ ವೀಕ್ಷಕರೇ. ಅದನ್ನು ಹೇಳ್ದಂಗೆ ಮಾಡಿ, ಖಂಡಿತವಾಗಿ ಆಗುತ್ತೆ, ಒಳ್ಳೆಯದಾಗುತ್ತೆ, ಶುಭವಾಗಲಿ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಭಾಳಷ್ಟು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮತ್ತು ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಪ್ರಗತಿ ಸಿಗುತ್ತೆ. ಹೊಸದಾದಂಥದ್ದು ಬಿಸ್ನೆಸ್ಸಿಗೆ ಕೈ ಹಾಕುವಂಥ ಸಾಧ್ಯತೆಗಳಿದೆ. ಯಾಕಂದರೆ 2024 ತಾರೀಕದಂದು, ಅಂದರೆ 14ನೇ ತಾರೀಕು 14-15 ಭಾಳಷ್ಟು ಶುಭ ದಿನವಾಗಿರುತ್ತೆ ತಮಗೆ. ಯಾಕಂದರೆ ನಿಮಗೆ ಗುರುಬಲ ಕೂಡ ಸಂಪೂರ್ಣವಾಗಿ ಕೂಡಿ ಬರ್ತಾ ಇದೆ ವೀಕ್ಷಕರೇ, ಹೌದಾ? ಹೊಸದಾದಂಥ ಕಾರ್ಯಗಳಿಗೆ ಕೈ ಹಾಕುವಂಥದ್ದು, ಕಲ್ಯಾಣ ಆಗುವಂಥದ್ದು, ಸುಖ ಶಾಂತಿ ನೆಮ್ಮದಿ ಸಿಗುವಂಥ ಸಂದರ್ಭ, ಆಯಿತಾ? ಪ್ರೀತಿ ಪಾತ್ರರೊಂದಿಗೆ ಖುಷಿಯಾಗಿರುವಂಥದ್ದು, ಇದೆಲ್ಲ ಇದ್ದರೂ ಕೂಡ ನಿಮಗೆ ಇಲ್ಲಿ ಕೆಳಕು ಉಂಟಾಗೋದು ಎಲ್ಲಿ ಅಂದರೆ ವೀಕ್ಷಕರೇ, ವಾಹನ ಓಡಿಸುವಾಗ ಸ್ವಲ್ಪ ಜಾಗೃತವಾಗಿ ವಾಹನವನ್ನು ಚಲಾಯಿಸಬೇಕು, ಸೂಕ್ಷ್ಮ ರೀತಿಯಿಂದ ಇರಬೇಕು. ಯಾವ ಕಾರಣಕ್ಕೂ ಕೂಡ ವಾಹನ ಅತಿ ವೇಗವಾಗಿ ಓಡಿಸಬೇಡಿ, ಭಾಳಷ್ಟು ತೊಂದರೆ ನಿಮಗೆ ಉಂಟಾಗುತ್ತೆ. ಅದಕ್ಕೋಸ್ಕರ ವೀಕ್ಷಕರೇ, ಅದಕ್ಕೆ ನೀವು ಏನಪ್ಪ ಮಾಡಬೇಕಂದ್ರೆ, ಸೋಮವಾರ ದಿನದಂದು, ಆಯಿತಾ? ಸೋಮವಾರ ದಿನದಂದು ಭಗವಂತನನ್ನು ಪ್ರಾರ್ಥನೆ ಮಾಡಿ, ಅಂದರೆ ಶಿವನನ್ನು ನೀವು ಪ್ರಾರ್ಥನೆ ಮಾಡಿ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇದನ್ನು 108 ಬಾರಿ ನೀವು ಜಪವನ್ನು ಮಾಡಿ, ಖಂಡಿತವಾಗಿ ಆಗುತ್ತೆ. ಅಥವಾ ಸಾಧ್ಯವಾಗಿಲ್ವಾ, ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ಮಾಡಿ 6 ಜನರಿಗೆ ಇದನ್ನು ಸಂಪೂರ್ಣ ಪ್ರಸಾದವನ್ನು ನೀವು ದಾನವನ್ನು ಮಾಡಿ, ಅಂದರೆ ಕೊಟ್ಟನ್ನು ಇನ್ನೊಬ್ಬರು ಕೊಟ್ಟು ತಿನ್ನಬೇಕು, ಆಯಿತಾ? ಅದನ್ನು ತಿಂದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಧನಲಾಭ ಪ್ರಾಪ್ತಿ ಆಗುವಂಥದ್ದು ಸಾಧ್ಯತೆ, ಆಯಿತಾ? ಯಾವುದೋ ಕೆಲಸಕ್ಕೆ ಫಸ್ಟು ವರ್ಷದಲ್ಲೇ ನಿಂತಿದೆಯಪ್ಪ ಅನ್ನೋದ್ರಲ್ಲಿ, ಅಂದರೆ ಇವತ್ತಿನ ದಿನದಲ್ಲಿ ಸಂಚಾರ ಆಗುವಂಥ ಸಮಯ, ಅಂದರೆ ನಿಮ್ಮ ಕಡೆ ಬರುವಂಥ ಸಮಯ, ಹೌದಾ? ಯಾಕಂದರೆ ಇಂಡಸ್ಟ್ರಿ ಆಗಿರ್ಬೋದು, ಹೌದಾ? ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಹೌದಾ? ರಾಜಕೀಯ ವಿಚಾರ ಸಂಬಂಧಪಟ್ಟಾಗಿರ್ಬೋದು, ಎಲ್ಲ ಕೂಡ ಇವಾಗ ನಿಮ್ಮ ಕಡೆ ಸೆಳೆಯುವಂಥ ಸಮಯ ಆಗಿರುತ್ತೆ ಮಿಥುನ ರಾಶಿಯವರಿಗೆ. ಅದಕ್ಕೆ ಮೊದಲನೇ ವರ್ಷದ, ಅಂದರೆ ಜನವರಿ, ಆಯಿತಾ? ಜನವರಿ ತಿಂಗಳಲ್ಲಿ ನಿಮ್ಮ ಜೀವನವನ್ನು, ನಿಮ್ಮ ಸ್ಥಾನ ಪಲ್ಲಟವನ್ನು ಚೇಂಜ್ ಆಗುವಂಥ ಸಮಯ 14ನೇ ತಾರೀಕು ಬರಲಿ, ಎಲ್ಲ ಕೂಡ ಶುಭವಾಗುತ್ತೆ. ಈ ದಿನ ಕೂಡ ನಿಮಗೆ ಶುಭ ಇದೆ, ಹೆದರುವಂಥದ್ದು ಬೇಡ ವೀಕ್ಷಕರೇ, ಒಳ್ಳೆಯದಾಗುತ್ತೆ. ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕು. ಮತ್ತು ತಂದೆ ತಾಯಿ ಪ್ರೀತಿ ಪಾತ್ರರಿಗೆ ಹೇಳುವಂಥದ್ದು, ಅವರ ಮಾತನ್ನ ಮೇಲೆ ಲಕ್ಷ್ಯ ಇರಬೇಕು ವೀಕ್ಷಕರೇ, ಆಯಿತಾ? ಯಾವ ಕಾರಣಕ್ಕೂ ತಂದೆ ಮಾತಿಗೆ ಗೌರವ ಇರಬೇಕು. ಯಾವ ಕಾರಣಕ್ಕೂ ಕೇರ್ಲೆಸ್ ಮಾಡಬೇಡಿ. ಅಲ್ಲಿ ಮಾಡಿದ್ದೇ ನಿಜವಾದ ಪ್ರಾಬ್ಲಮ್ಸ್ ನಿಮಗೆ ಉಲ್ಟಾ ಆಗುತ್ತೆ. ಅದಕ್ಕೋಸ್ಕರ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕ ರಾಶಿ. ಏನೆಲ್ಲ ಒಳ್ಳೆಯ ಫಲಗಳು ಇದೆ, ಯಾವ ರೀತಿ ಫಲಗಳು ಇರುತ್ತೆ? ಕರ್ಕಾಟಕ ರಾಶಿಯವರಿಗೆ ಧನಲಾಭ ಯಾರಿಂದ ಆಗುತ್ತೆ ಅಂದರೆ, ಮಡದಿಯಿಂದ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಯಾರು ಮನೆಯಲ್ಲಿ ಇರ್ತಾರೆ, ಅಥವಾ ಗಂಡ ಹೆಂಡತಿ ಯಾರು ಇರ್ತಾರೆ, ಅಥವಾ ಗಂಡ ಹೆಂಡತಿ ಇಲ್ಲದೇ ಇರ್ಬೋದು, ಆಯಿತಾ? ಮಡದಿಯಿಂದ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಮತ್ತು ಮನೆಯಲ್ಲಿ ಯಾರು ಕೆಲಸವೋ ಅವರಿಂದ ಧನಲಾಭ ಆಗುವಂಥ ಸಾಧ್ಯತೆ ಇರೋದಿಲ್ಲ, ಆಯಿತಾ? ಏನೋ ವ್ಯವಹಾರ ಮಾಡ್ತಾ ಇದ್ದೀರಾ, ಒಂದು ಹಣಕಾಸು ಸಂಬಂಧ ಮಾಡ್ತಾ ಇದ್ದೀರಂದರೆ
ಖಂಡಿತವಾಗಿ ಆ ಕೆಲಸ ಆ ದಿನ ನೆರವೇರುತ್ತೆ. ಮತ್ತು ಏನೋ ಒಂದು ವಾಹನ ಖರೀದಿ ಮಾಡಬೇಕಪ್ಪ, ನಾನು ಏನಾಗಿ ಹೊಸ್ದಾಗಿ ಏನೋ ಒಂದು ಪ್ಲ್ಯಾನ್ ಮಾಡಿ ಏನಾದರೂ ಜೀವನ ಮುಂದೆ ಬರಬೇಕಂದ್ರೆ ಆ ದಿನ ಮಾಡಿ, ಖಂಡಿತವಾಗಿ ಶುಭವಾಗುತ್ತೆ. ಆಯಿತಾ, ಎಲ್ಲ ಕೂಡ ಶುಭ ದಿನ ಇದೆ. ಏನೂ ಕೂಡ ಪ್ರಾಬ್ಲಮ್ ಅಂತ ಎಲ್ಲ ಪ್ರಾಬ್ಲಮ್ ಉಂಟಾಗೋದೇ ನಿಮ್ಮ ಜೀವನದಲ್ಲಿ ಎಲ್ಲಪ್ಪ ಅಂದರೆ ಆಯಿತಾ, ಸಿಟ್ಟಿನ ಮುಖಾಂತರವಾಗಿ ನೀವು ಸಿಟ್ಟಿಗೆಯನ್ನು ಕೈ ಕೊಡ್ತೀರಾ ವೀಕ್ಷಕರೇ. ಸಿಟ್ಟಿಗೆ ಆ ಸದ್ಯದ ಟೈಮಲ್ಲಿ ಆ ಸಿಟ್ಟನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ವೀಕ್ಷಕರೇ, ಆಯ್ತಲ್ವಾ. ಇದಷ್ಟು ಮಾಡಿ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೀಕ್ಷಕರೇ ಸಿಂಹರಾಶಿ. ಸಿಂಹರಾಶಿಗೆ ಏನೆಲ್ಲ ಇವತ್ತಿನ ದಿನದಲ್ಲಿ ಫಲಾನುಫಲಗಳಿದೆ, ಅದನ್ನು ಮುಖಾಂತರವಾಗಿ ಏನೆಲ್ಲ ಮಾಡಬೇಕು, ಮಿಶ್ರ ಫಲಗಳೇನು ಅಥವಾ ಶುಭ ಫಲಗಳೇನು ಅನ್ನೋ ಹೇಳುವಂಥ ಸಮಯ. ಆಯಿತಾ, ನಿಮ್ಮ ಕುಟುಂಬದ ಮೇಲೆ ಯಾರೊಬ್ಬರು ಕೂಡ ಅನುಮಾನ ಪಡುವಂಥ ಸಾಧ್ಯತೆಗಳು ಬಹಳಷ್ಟು ಇದೆ ವೀಕ್ಷಕರೇ. ಯಾವ ಕಾರಣಕ್ಕೂ ಕೂಡ ಆ ರೀತಿಯಾಗಿ ನಡ್ಕೋಬೇಡಿ, ಆಯಿತಾ. ಅದರಲ್ಲಿ ಆಯಿತಾ, ಮತ್ತು ಯಾವನ್ನು ಕೆಲಸ ಮಾಡುವಂಥ ನೀವು ಏನು ಕೆಲಸ ಮಾಡ್ತೀರಲ್ಲೋ ಅದಕ್ಕೆ ಪ್ರೀತಿಯಿಂದ ಮಾಡಿ. ಅಪ್ಪಿತಪ್ಪಿ ನೀವು ಸ್ವಲ್ಪ ಸಿಟ್ಟಿನ ಮುಖಾಂತರ ಮಾಡಿದ್ದ ನಿಜವಾದರೆ ಅಲ್ಲಿ ಬೇರೆ ಪದ್ಧತಿ ಉದ್ಭವ ಆಗುವಂಥ ಸಂದರ್ಭ ಇದೆ. ಅಂದರೆ ಕೆಲಸ ಕಾರ್ಯಗಳಲ್ಲಿ ಬೇರೆದಾದಂಥ ಉದ್ಭವ ಆಗುವಂಥ ಸಂದರ್ಭ ಇದೆ. ನೀವು ಅಪ್ಪಿತಪ್ಪಿ ಯಾಮ ಹರಿದ್ರೆ ಸ್ವಲ್ಪ ಆಯ್ತಲ್ಲ, ನೌಕರಿ ಕೆಲಸ ಮಾಡೋರಿಗೆ ಬಹಳಷ್ಟು ಅಂದರೆ ಹಣ ಬರುವಂಥ ಸಾಧ್ಯತೆಗಳಿದೆ. ಪ್ರಮೋಷನ್ ಆಗಿರ್ಬೋದು ಅಥವಾ ಸ್ಯಾಲ್ರಿ ಪೆಂಡಿಂಗ್ ಇದ್ದರೆ ಸ್ಯಾಲ್ರಿ ಬರುವಂಥ ಸಾಧ್ಯತೆಗಳು ಇವೆಲ್ಲ ಕೂಡ ಸಿಂಹರಾಶಿಯವರಿಗೆ ಅದನ್ನೇ ಇರುತ್ತದೆ. ಕೆಲಸದ ಸ್ಥಳದಲ್ಲಿ ಜನರಿಂದ ಸ್ವಲ್ಪ ದೂರವನ್ನೇ ಇರಬೇಕು. ನೀವು ಹತ್ತಿರ ಇರುವುದು ಭಾಳಷ್ಟು ಕೆಟ್ಟ ಸಮಯ ಇರುತ್ತೆ ತಮ್ಮದು. ಅದಕ್ಕೋಸ್ಕರ ಸ್ವಲ್ಪ ದೂರನೇ ಇದ್ದರೆ ಭಾಳಷ್ಟು ಒಳ್ಳೆಯದು. ಯಾವ ರೀತಿ ನೀವು ಹತ್ತಿರ ಹೋಗ್ತಿರೋ ಆ ರೀತಿ ನಿಮಗೆ ಶತ್ರುಗಳು ಉದ್ಭವ ಹಾಕ್ಕೊತಾನೆ ಇರ್ತಾರೆ ಸಿಂಹರಾಶಿಯವರಿಗೆ. ಅದಕ್ಕೆ ಯಾವ ಕಾರಣಕ್ಕೂ ಹತ್ತಿರ ಇರೋದಕ್ಕಿಂತ ದೂರವಾಗಿರಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೀಕ್ಷಕರೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಏನೇ ಒಂದು ಕೆಲಸದ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಕೆಲಸ ಮಾಡುವಂಥ ಜಾಗ ಆಗಿರ್ಬೋದು ಅಥವಾ ಏನೋ ಒಂದು ಮಾಡ್ತಾಯಿದ್ದೀವಿ ಅಂದಮೇಲೆ ಯಾವ ಕಾರಣಕ್ಕೂ ಕೂಡ ಒಬ್ಬರೇ ಡಿಸಿಷನ್ ತೊಗೊಳ್ಬೇಡಿ, ಆಯಿತಾ. ಸ್ವಲ್ಪ ಒಂದು 4 ಜನನ ಕೇಳಿ ಅಥವಾ ಮನೆ ಹಿರಿಯರಿರ್ತಾರೆ ಅವರು ಕೂಡ ಕೇಳಬೇಕು. ಇಲ್ಲ ಅಂದರೆ ಸಮಸ್ಯೆಗಳಿಗೆ ಹಾದಿ ಮಾಡಿಕೊಡುವಂಥ ಸಾಧ್ಯತೆಗಳು ಭಾಳಷ್ಟು ಇದೆ, ಹೌದಲ್ವ ವೀಕ್ಷಕರೇ. ಸ್ವಲ್ಪ ನಿರ್ಧಾರವನ್ನು ಆದಷ್ಟು ಮುಂದೆ ಓಡಲಿಕ್ಕೆ ಪ್ರಯತ್ನ ಪಡಬೇಕು. ಕ್ಷಣ ಮಾತ್ರದಲ್ಲಿ ಯಾವ ಕಾರಣಕ್ಕೂ ಕೂಡ ನಿರ್ಧಾರವನ್ನು ನೀವು ತಗೋಬಾರ್ದು. ತೊಗೊಂಡ್ರೆ ಅದು ನಿಮಗೇನೆ ಕೆಟ್ಟದಾಗುವಂಥದ್ದು ಸಾಧ್ಯತೆಗಳು ಭಾಳಷ್ಟು ಇದೆ ವೀಕ್ಷಕರೇ. ಈಗ ಏನಾದರೂ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಂದರೆ ಭಾಳಷ್ಟು ಅನುಕೂಲವಾಗಿರುತ್ತೆ, ಮಾಡ್ಬೋದು. ಸುಲಭದ ಹಾದಿ ಇದೆ, ಧನಲಾಭ ಆಗುವಂಥದ್ದು ಸಾಧ್ಯತೆಗಳು ಇದೆ. ಒಳ್ಳೆಯದಾಗುತ್ತೆ, ಒಳ್ಳೆಯದೇ ಇದೆ. ತಮ್ಮ ಜೀವನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು, ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಸ್ವಲ್ಪ ಆದಷ್ಟು ಹಣವನ್ನು ಮುಷ್ಟಿಯಲ್ಲಿ ಇಟ್ಕೊಂಡು ಖರ್ಚು ಮಾಡಬೇಕು. ಇಷ್ಟ ಬಂದಂತೆ ಖರ್ಚು ಮಾಡಿದ್ರೆ ಹಣದಲ್ಲಿ ಭಾಳಷ್ಟು ನೀವು ಕೊರಗನ್ನು ಅನುಭವಿಸ್ಬೇಕಾಗುತ್ತೆ ಮುಂದೆ. ಅದಕ್ಕೋಸ್ಕರ ವೀಕ್ಷಕರೇ ಭಾಳಷ್ಟು ಸುಲಭದಿಂದ ಖರ್ಚು ಮಾಡಬೇಡಿ, ಸ್ವಲ್ಪ ಮುಷ್ಟಿಯಲ್ಲಿ ಇಟ್ಕೊಂಡು ಖರ್ಚು ಮಾಡಿ, ಭಾಳಷ್ಟು ಒಳ್ಳೆಯದಾಗುತ್ತೆ. ಮತ್ತು ಸಂಸಾರಕ್ಕೆ ಜೀವನಕ್ಕೆ ಬಂದಾಗಂದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನಿಮ್ಮಿಂದನೇ ಬರುತ್ತೆ ವಿನಃ ಮನೆಯಲ್ಲಿರುವಂಥವರೆಲ್ಲ ನೀವು ಯಾವ ರೀತಿ ಪ್ರೀತಿಯಿಂದ ಮಾತಾಡ್ತೀರ ಅಲ್ಲಿ ಮನೆ ಅನ್ನೋದು ಕೂಡ ಪ್ರೀತಿಯಿಂದನೇ ನಿಮಗೆ ನಗುಮುಖವಾಗಿ ಸ್ವಾಗತವನ್ನು ಕೋರುತ್ತೆ. ಈ ಗಮನದಲ್ಲಿ ಇಟ್ಕೊಳ್ಳಿ, ಯಾವ ಕಾರಣಕ್ಕೂ ಸಿಟ್ಟು ಮಾಡ್ಕೋಬೇಡಿ ವೀಕ್ಷಕರೇ, ಆಯಿತಾ. ಅದನ್ನು ಅಷ್ಟು ಮಾಡಿ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ತುಲಾರಾಶಿ. ನೀವು ಏನೇ ಒಂದು ಕಠಿಣ ಶ್ರಮ ಮಾಡ್ತಾ ಇದ್ದೀರಂದರೆ ಅದಕ್ಕೆ ಪ್ರತಿಫಲ ಖಂಡಿತವಾಗಿ ಸಿಗುತ್ತೆ. ಅದನ್ನು ನೋಡಿ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ಅಥವಾ ನಿಮ್ಮ ಮನೆಯವರಾಗಿರ್ಬೋದು ಯಾವ ರೀತಿ ಇದ್ದ ವ್ಯಕ್ತಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತೇಳಿ ಅವರೇ ಆಶ್ಚರ್ಯಕರವಾಗ್ತಾರೆ ವೀಕ್ಷಕರೇ, ಹೌದಲ್ಲ. ಆ ಪ್ರಕಾರವಾದಂಥದ್ದು ಭಾಳಷ್ಟು ಸುಲಭದ ಅಂದರೆ ಶುಭ ಫಲಗಳು ಕಂಡು ಬರುತ್ತೆ, ಆಯಿತಾ. ತದನಂತರ ಆರೋಗ್ಯದ ಬಗ್ಗೆ ತಾವು ಭಾಳಷ್ಟು ಜಾಗೃತವಾಗಿರಬೇಕು. ಆರೋಗ್ಯದ ಬಗ್ಗೆ ಭಾಳಷ್ಟು ಜಾಗೃತವಾಗಿರಬೇಕು. ಯಾವ ಕಾರಣಕ್ಕೂ ಕೇರ್ಲೆಸ್ ಅನ್ನೋದು ಮಾಡಬಾರ್ದು ವೀಕ್ಷಕರೇ, ಆಯ್ತಲ್ವ. ಗಮನವಿಡಿ ಸ್ವಲ್ಪ ಆರೋಗ್ಯದ ಬಗ್ಗೆ, ಆಯಿತಾ. ಏನಾದರೂ ನಿಮ್ಮ ಹಳೆಯದೇನಾದರೂ ರೋಗ ನಿರೋಧಕ ಅಂದರೆ ಆರೋಗ್ಯದಲ್ಲಿ ಹಳೆಯ ಜ್ವರಗಳು ಏನಾದರೂ ಇದೆ ಅದು ಹೊರತುಪಡಿಸಿ ಹೋಗಿ ಹೊಸದಾಗಿ ಹಾದಿಗೆ ಬರುವಂಥದ್ದು. ಆದಷ್ಟು ಬೇಗ ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಡಬೇಕು. ಇಲ್ಲಿ ಬಿಟ್ಟರೆ ಬೇರೆ ಯಾವುದೂ ಕೂಡ ನಿಮ್ಮ ಸಮಸ್ಯೆ ಅಂತೇಳಿಲ್ಲ. ಭಾಳಷ್ಟು ಶುಭ ಫಲಗಳೇನಿದೆ. ಅದಕ್ಕೋಸ್ಕರ ವೀಕ್ಷಕರೇ ಬುಧವಾರದಂದು ಸ್ವಲ್ಪ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿ ಬರಬೇಕು ವೀಕ್ಷಕರೇ. ಇದಷ್ಟು ನೀವು ಮಾಡಿ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೀಕ್ಷಕರೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಬಹಳಷ್ಟು ಸುಲಭದ ಹಾದಿ ಇರುತ್ತೆ.
ಮಾಡಿ ಏನು ಕೂಡ ಧೈರ್ಯವನ್ನು ಕಳ್ಕೊಬೇಡಿ ವೀಕ್ಷಕರೇ. ಯಾಕಂದರೆ ಯಾವ ರೀತಿ ನೀವು ಮಂದಗತಿಯಿಂದ ಹೋಗ್ತೀರಾ ಆದಷ್ಟು ಜಯಶಾಲಿ ನಿಮ್ಮದೇ ಆಗುತ್ತೆ ವೀಕ್ಷಕರೇ. ಅದು ಒಂದು ನೀವು ಮಾಡಿ ಖಂಡಿತವಾಗಿ ಆಗುತ್ತೆ. ಮತ್ತು ಏನಾದರೂ ಅಮೌಂಟ್ ಬರೋದಿದ್ದರೆ ಖಂಡಿತವಾಗಿ ಆ ದಿನ ಬಂದೇ ಬರುತ್ತೆ, ಆಯಿತಾ. ಮತ್ತು ಏನಾದರೂ ನೀವು ಮನೆ ಕಟ್ತಾ ಇದ್ದೀರಾ ಅಥವಾ ಏನಾದರೂ ಕೆಲಸ ಕಾರ್ಯ ಏನಾದ್ರು ಮಾಡ್ತಾಯಿದ್ದೀರಾ ಆ ದಿನ ಮಾಡಿ ಖಂಡಿತವಾಗಿ ಜಯಶಾಲಿ ನಿಮ್ಮದೇ ಇರುತ್ತೆ ವೀಕ್ಷಕರೇ. ಆದರೆ ಇಲ್ಲಿ ಕೂಡ ಕಂಡುಬರೋದೇನೆಂದರೆ ಆರೋಗ್ಯದಲ್ಲಿನೇ ಭಾಳಷ್ಟು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ತೊಂದರೆ ಇದೆ. ಮತ್ತು ಮನೆಯಲ್ಲಿ ಕೂಡ ಭಾಳ ಸಿಟ್ಟಿನ ಕೋಪದಿಂದ ನೀವು ಹೋಗ್ತಾ ಇರ್ತೀರ, ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ವೀಕ್ಷಕರೇ. ಇದು ಒಂದು ನೀವು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಮಾಡಿ ಶುಕ್ರವಾರ ದಿನದಂದು ಭಾಳಷ್ಟು ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೀಕ್ಷಕರೇ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಆಗಿರ್ಬೋದು, ಹೊಸ ಕಚೇರಿ ಕಾರ್ಯಗಳಾಗಿರ್ಬೋದು ಭಾಳಷ್ಟು ಮನ್ನಣೆ ಪಡೆಯುವಂಥ ಸಾಧ್ಯತೆಗಳಿದೆ. ಅಂದರೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳಿದೆ, ಜನರಿಂದ ಅಭಿಪ್ರಾಯ ಬರುವಂಥ ಸಾಧ್ಯತೆಗಳಿದೆ. ಇವೆಲ್ಲ ಕೂಡ ವೃಶ್ಚಿಕ ರಾಶಿಯವರಿಗೆ ಭಾಳಷ್ಟು ಯೋಗಕರವಾಗಿರುವಂಥದ್ದು ಇರುತ್ತೆ. ಯಾವ ಕಾರಣಕ್ಕೂ ಕೂಡ ಹಿಂದೆ ಜರಿಯುವ ಮಾತಾಗಬೇಡಿ, ಆಯಿತಾ. ನೀವು ಹೋಗ್ತಿರೋ ಹಾದಿ ಚೆನ್ನಾಗಿದೆ ವೀಕ್ಷಕರೇ, ಯಾರ ಮಾತಿಗೂ ಕಿವಿ ಕೊಡಬೇಡಿ, ಆಯಿತಾ. ಹಣದ ವಿಚಾರದಲ್ಲಿ ಭಾಳಷ್ಟು ಕೈಯಲ್ಲಿ ಹಡ್ತಾ ಇಟ್ಕೊಂಡು ನೀವು ಅದನ್ನು ಸಂಪೂರ್ಣವಾಗಿ ಬಚಾವನ್ನು ಹಾಕ್ತೀರಾ. ಮತ್ತು ಹಣವನ್ನು ಖರ್ಚು ಮಾಡೋ ಒಂದೇ ಸ್ವಲ್ಪ ನೋಡಿಬಿಟ್ಟು ಖರ್ಚು ಮಾಡಬೇಕು. ಮತ್ತು ವಾಹನ ಚಲಾಯಿಸುವ ಮುಂದೆ ಕೂಡ ಅತಿ ವೇಗ ಒಳ್ಳೆಯದಲ್ಲ ವೀಕ್ಷಕರೇ. ಆದರೆ ವ್ಯಾಪಾರಕ್ಕೆ ಹೊರಗೆ ನಂತರ ಭಾಳಷ್ಟು ಒಳ್ಳೆಯದಿದೆ, ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೀಕ್ಷಕರೇ ಮಕರ ರಾಶಿ. ಮಕರ ರಾಶಿಯವರಿಗೆ ತಂದೆಯೇ ಗುರು ಅಂತಾರೆ. ಆದರೆ ಇವರು ಯಾವ ಕಾರಣಕ್ಕೂ ತಂದೆ ಯಾವ ರೀತಿ ಹೇಳ್ತಾರೆ ಆ ಪ್ರಕಾರವಾಗಿ ಹೋಗಬೇಕು. ಇಲ್ಲವಾದರೆ ಪ್ರಾಬ್ಲಮ್ ನಿಮ್ಮ ಮೇಲೇ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಇದೆ. ಅಥವಾ ಇವಾಗ ಎಲ್ಲವನ್ನು ವಿದ್ಯಾಭ್ಯಾಸ ಮುಗಿದು ಇವಾಗ ನಾನು ಕೆಲಸ ಮಾಡ್ತಾ ಇದ್ದೀನಪ್ಪ ಅಂದರೆ ಭಾಳಷ್ಟು ನಿಮಗೆ ಒಳ್ಳೆಯದಾಗುವಂಥ ಸಂದರ್ಭ ಇದೆ, ಆಯಿತಾ. ಮತ್ತು ಏನೇ ಒಂದು ಮಾಡ್ತಾ ಇದ್ದೀನಿ ಅಪ್ಪ ಗುರುಗಳೇ, ನಾನು ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಹೋಗಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ, ಆಯಿತಾ. ನೀವು ಮನೆಯಲ್ಲಿ ನಗನಾಗ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಒಳ್ಳೆಯದೇ ಇರುತ್ತೆ ನಿಮಗೆ ಮನೆ. ಮತ್ತು ಇದರಿಂದ ಏನಾಗುತ್ತೆ ಅಂದರೆ ಪ್ರೀತಿ ಪಾತ್ರ ಆಗಿರುವಂಥ ನಿಮ್ಮ ಮಡಿದಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು ಭಾಳಷ್ಟು ನೆಮ್ಮದಿ ಜೀವನವನ್ನು ಕಾಣ್ತಾರೆ. ಏನೋ ಒಂದು ಕೆಲಸ ಮಾಡ್ತಾಯಿದ್ರೆ ಮಾಡಿ ಖಂಡಿತವಾಗಿ ಜಯಶಾಲಿ ಆಗ್ತೀರಾ. ಯಾವ ಕಾರಣಕ್ಕೂ ಪ್ರಾಬ್ಲಮ್ ಅನ್ನೋದಿಲ್ಲ, ಒಳ್ಳೆಯದಾಗುತ್ತೆ ವೀಕ್ಷಕರೇ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಸರ್ಕಾರಿ ಕ್ಷೇತ್ರಗಳಲ್ಲಿ ರಾಜಕೀಯ ವಿಚಾರ ಸಂಬಂಧಪಟ್ಟಂಗೆ ಭಾಳಷ್ಟು ಶುಭಕರವಾಗುವಂಥ ಸಮಯ ನಿಮ್ಮದಾಗಿದೆ ವೀಕ್ಷಕರೇ, ಆಯಿತಾ. ಏನೋ ಒಂದು ವಾಹನ ಖರೀದಿ ಮಾಡುವಂಥ ಯೋಗಗಳು ನಿಮ್ಮದಿದೆ, ಆಯಿತಾ. ಮತ್ತು ಏನೇ ಒಂದು ಮಾಡಬೇಕಾದ್ರೆ ಸ್ವಲ್ಪ ನಿರ್ಧಾರವನ್ನು ತಾವು ಒಬ್ಬರೇನ ಮಾಡಿ, 4 ಜನರಲ್ಲಿ ನೀವು ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಚರ್ಚೆ ಮಾಡಿದ ನಿಜವಾದರೆ ಅದನ್ನು ಆ ಸಮಯಕ್ಕೆ ಆ ದಿನಕ್ಕೆ ಕ್ಯಾನ್ಸಲ್ ಆಗುವ ಸಂದರ್ಭ ಇರುತ್ತೆ ವೀಕ್ಷಕರೇ, ಗಮನದಲ್ಲಿಟ್ಕೊಳ್ಳಿ. ಏನೇ ಒಂದು ಮಾಡಿದ್ರೂ ಗುಪ್ತವಾಗಿ ಮಾಡಿ, ಆಯಿತಾ. ಖಂಡಿತವಾಗಿ ನಿಮಗೆ ಜಯಶಾಲಿ ಇರುತ್ತೆ. ಹಣದಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಆಯ್ತಲ್ಲ. ಮತ್ತು ಮಕ್ಕಳಿಂದ ನೀವು ಒಡನಾಟಗಳು ನಡೀತಾ ಇದರಿಂದ ಖಂಡಿತ ಒಳ್ಳೆಯದಿರುತ್ತೆ. ಅಥವಾ ಏನೇ ಒಂದು ಪ್ರಾಬ್ಲಮ್ ಅಂತೇಳಿ ಬರೋದಾದರೆ ನಿಮಗೆ ವಾಹನ ಅಥವಾ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಭಾಳಷ್ಟು ಇದೆ ವೀಕ್ಷಕರೇ. ಸ್ವಲ್ಪ ಗಮನ ಇಡಿ, ಆಯಿತಾ. ಆದಷ್ಟು ಏನಾದರೂ ಅಂತ ಸೂಕ್ಷ್ಮ ಏನೋ ಕಂಡು ಬಂದರೆ ಆದಷ್ಟು ವೈದ್ಯರ ಸಲಹೆ ತಗೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ ವೀಕ್ಷಕರೇ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಶುಭ ಫಲಗಳು ಭಾಳಷ್ಟು ಕಂಡು ಬರುತ್ತೆ ಇವತ್ತಿನ ದಿನದಲ್ಲಿ. ಯಾಕಂದರೆ ಮಕ್ಕಳಿಂದ ಸಂತೋಷ ತರುವಂಥದ್ದಿದೆ, ಹಿರಿಯರಿಂದ ಭಾಳಷ್ಟು ಧನಪ್ರಾಪ್ತಿ ಆಗುವಂಥ ಸಾಧ್ಯತೆಗಳಿದೆ, ದೇವರುಗಳ ಕೃಪೆ ಕೂಡ ಇದೆ. ಇವ್ರದ್ದು ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ವ ಆ ಬಿಸ್ನೆಸ್ಸಿಗೆ ಖಂಡಿತವಾಗಿ ನೆರವಾಗ್ತೀರ ಗುರು. ಯಾಕಂದರೆ ನಿಮಗೆ ಪ್ರಿಯವಾಗೋದು ಗುರುನ ಆರಾಧನೆ ಇದೆ. ಈ ಗುರುನ ಆರಾಧನೆ ಇದ್ದರೆ ನೋಡಿ ಯಾವ ದಿಕ್ಕುಗಳು ವಕ್ರವಾಗಿದ್ದಾನೆ, ಗುರು ಕೂಡ ಅಡ್ಡ ದಿಕ್ಕಿನಲ್ಲಿ ಇದ್ದಾನೆ. ಅಂದರೆ ವಕ್ರ ಆಗಿದ್ದನ್ನು ನಿಮ್ಮ ಜಾತಕದಲ್ಲಿ ನೇರ ದೃಷ್ಟಿ ಬೀರಿದ್ದಾರೆ, ಆಯಿತಾ. ನಿಮ್ಮ ಸ್ನೇಹಿತರಿಂದ ಸಹೋದರಿಂದ ಪ್ರೀತಿ ಪಾತ್ರರಿಂದ ಭಾಳಷ್ಟು ಖುಷಿಯಾಗಿ ತರುತ್ತೆ. ಮತ್ತು ಹೊಸದಾಗಿ ಬಿಸ್ನೆಸ್ಗೆ ಕೈ ಆಗುವಂಥ ಸಮಯ ಇದೆ. ಅಥವಾ ಹೊಸದಾಗಿ ಸಿಹಿ ಸುದ್ದಿ ಅಂದರೆ ಶುಭ ಕಾರ್ಯಗಳಾಗಿರ್ಬೋದು, ಅಥವಾ ಸಿಹಿ ಸುದ್ದಿ ಏನಾದರೂ ಒಂದು ಪ್ರಮೋಷನ್ ಸಿಕ್ಕಿರಾಗಿರ್ಬೋದು, ಆ ಪ್ರಕಾರವಾದಂಥ ಭಾಳಷ್ಟು ಶುಭ ಕಾರ್ಯಗಳು ಜರುಗುತ್ತೆ ವೀಕ್ಷಕರೇ, ಆಯಿತಾ. ಏನೂ ಕೂಡ ಚಿಂತೆ ಮಾಡಬೇಡಿ, ಒಳ್ಳೆಯದಾಗುತ್ತೆ. ಶುಭ ದಿನಗಳಿದೆ. ಭಾಳಷ್ಟು ನಿಧಾನವಾಗಿ ಹೋಗಿ, ಅತಿ ವೇಗ ಸ್ಪೀಡ್ ವೇಗ ಒಳ್ಳೆಯದಲ್ಲ, ಮಂದಗತಿನ ಹೋಗಿ ಶುಭ ದಿನ ನಿಮ್ಮದೇ. ಆ ದಿನ ನಿಮಗೋಸ್ಕರನೇ ಭಗವಂತ ಮಾಡಿಟ್ಟಿದ್ದಾನೆ ಕಾಣಿಸುತ್ತೆ. ಖಂಡಿತವಾಗಿ ಶುಭ ದಿನ ಇದೆ, ಒಳ್ಳೆಯದಾಗಲಿ ವೀಕ್ಷಕರೇ. ಇಂದಿನ ವಿಚಾರ, ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೆ, ಹೇಳಲಿಕ್ಕೆ ಆಗಲಾರ್ದ ವಿಚಾರಗಳಿದ್ದರೆ ನಮ್ಮ ಕಾರ್ಯಾಲಯಕ್ಕೆ ಬಂದು ನೇರವಾಗಿ ಭೇಟಿ ಮಾಡ್ಬೋದು, ಅಥವಾ ಫೋನಿನ ಮುಖಾಂತರವಾಗಿ ನೀವು ಪರಿಹಾರ ನೀವು ತಿಳ್ಕೊಬೋದು, ಆಯಿತಾ. ಕೇರಳ ಅಥರ್ವವೇದ ಮೂಲ ಪದ್ಧತಿ ಪ್ರಕಾರವಾಗಿ ರಾಜಮೌಳಿ ತಂತ್ರಮೌಳಿ ವಿದ್ಯೆಯಿಂದ ಭಾಳಷ್ಟು ಪರಿಹಾರ ಮಾರ್ಗಗಳು ನಮ್ಮ ಬಳಿ ದೊರಕುತ್ತೆ. ನಿಮ್ಮ ಪರಿಹಾರ ಎಂಥದ್ದೇ ಇರಲಿ, ಎಂಥ ಕಠಿಣವಾಗಿರಲಿ, ಅದಕ್ಕೆ ಶಾಶ್ವತ ಪರಿಹಾರ ಸಿಗುತ್ತೆ.
ನಂಬಿ ಒಮ್ಮೆ ನೀವು ಬನ್ನಿ, ಖಂಡಿತವಾಗಿ ನಿಮ್ಮ ಪರಿಹಾರಕ್ಕೆ ಶತಸಿದ್ಧ. ಒಳ್ಳೆಯದಾಗಲಿ ವೀಕ್ಷಕರೇ. ಹೀಗೆ ಕೆಲವೊಂದು ವಿಚಾರಗಳು ನಾನು ಪ್ರತಿದಿನ ಎಪಿಸೋಡನ್ನು ತಿಳಿಸ್ಕೊಡ್ತೇನೆ. ಆದಷ್ಟು ನೀವು ವಿಜಯವಾಣಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ನೋಡ್ತಾ ಇರಿ. ಒಳ್ಳೆಯದಾಗಲಿ ವೀಕ್ಷಕರೇ, ಶುಭವಾಗಲಿ.